ನಮಸ್ತೆ ಎಲ್ಲರಿಗೂ. ಎಲ್ಲ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಸ್ವಾಗತ ಮಹೋತ್ಸವ ಚಾನಲ್ಗೆ. ಇವತ್ತು ನಾನು ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಈ ಟೊಮೊಟೊ ಬಾತು ಮಾಡೋದಕ್ಕೆ ಹುರುಳಿ ಬೀಜ ಅಂದರೆ ಬೀನ್ಸು ರಾತ್ರಿ ನೆನೆಸಿಟ್ಕೊಂಡಿದ್ದೆ, ಹಾಕ್ತಾಯಿದ್ದೀನಿ. ಬೀನ್ಸ್ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನೇನೋ ಮಾಡೋಕ್ಕೋಗಿ ಏನೋ ಅಕಸ್ಮಾತ್ ಒಂದಿನ ಮಾಡಿದೆ, ತುಂಬ ರುಚಿಯಾಗಿತ್ತು. ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಉಪ್ಪು ಸೇರಿಸ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದೆರಡು ಸೀಟಿ ಮೊದಲು ಕೂಗಿಸ್ಕೊಳ್ಳೋಣ, ಆಮೇಲೆ ರೈಸ್ ಜೊತೆ ಕೂಡ ಬೇಯುತ್ತಲ್ಲ, ಹಾಗೆ ಹಾಕಿದ್ರೆ ಬೇಯೋದಿಲ್ಲ. ಒಣಗಿರೋ ಬೀನ್ಸ್ ಅದು. ಎರಡು ಸೀಟಿ ಕೂಗಿದೆ, ಇಷ್ಟು ಬೆಂದಿದೆ. ರೈಸ್ ಜೊತೆ ಇನ್ನೊಂದು ಸ್ವಲ್ಪ ಬೇಯುತ್ತೆ, ಸರಿ ಹೋಗುತ್ತೆ. ಇದು ಬಗ್ಸ್ಕೊಂಡು ರೈಸ್ಗೆ ಇಡ್ತೀನಿ ಒಗ್ಗರಣೆಗೆ. ಈಗ ಟೊಮೊಟೊ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಕುಕ್ಕರ್ ಬಿಸಿಯಾಗಿದೆ. ಒಂದು 100 ಗ್ರಾಮ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ, ಅಂದರೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ತೊಗೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ. ಈಗ ಮಸಾಲೆಗೆ ಒಂದು 4 ಎಲೆ ಹಾಕ್ಕೊತೀನಿ, ಪಲಾವ್ ಎಲೆ. ಒಂದು 3 ಚಕ್ಕೆ ಹಾಕ್ಕೊಂಡಿದ್ದೀನಿ, 3 ಇಂಚ್ ಆಗುವಷ್ಟು. 4 ಏಲಕ್ಕಿ, ಲವಂಗ 1 8, ಸ್ಟಾರ್ 1 3, ಜಾಪತ್ರೆ 1 ಸ್ಪೂನ್ ಆಗುವಷ್ಟು, ಸೋಂಪು ಒಂದೇ ಒಂದು ಅರಕು ಮುಗ್ಗು ಹಾಕ್ಕೊಳ್ತಾ ಇದ್ದೀನಿ. ಒಂದು 30 ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆಯಲ್ಲಿ. ಅದೆಲ್ಲ ಮಸಾಲೆ ಐಟಮ್ ಎಲ್ಲ. ಇದು ಈರುಳ್ಳಿ ಹಾಕ್ಕೊಳ್ತೀನಿ. 1-2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಈರುಳ್ಳಿ ಎಲ್ಲ. 1-2 ನಿಮಿಷ ಫ್ರೈ ಮಾಡ್ತೀನಿ. ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದ್ದ. ಆಮೇಲೆ ಖಾರದ ಪುಡಿ ಕೂಡ ಹಾಕ್ಕೊಳ್ತೀನಿ. ಹಸಿಮೆಣಸಿನ್ಕಾಯಿ ಟೇಸ್ಟ್ಗೆ, ಖಾರದ ಪುಡಿ ಕಲರ್ಗೆ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಇನ್ನೂ ಚೆನ್ನಾಗಿ ಫ್ರೈ ಆಗಿದೆ. ನೀನು ಒಂದು ಚಿಕ್ಕದೊಂದು ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, ಚಿಕ್ಕ ಸೈಜಿಂದು. ಕ್ಯಾಪ್ಸಿಕಮ್ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಟೊಮೊಟೊ ಬಾತು. ಒಂದ್ಸತಿ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮ್ಗೂ. 1-2 ನಿಮಿಷ ಫ್ರೈ ಆಗಲಿ ಎಣ್ಣೆಯಲ್ಲಿ, ಹಸಿ ವಾಸನೆ ಎಲ್ಲ ಹೋಗೋ ತನಕ. ಈಗ ಕ್ಯಾಪ್ಸಿಕಮ್ ಎಲ್ಲ ಫ್ರೈ ಆಗಿದೆ, ಟೊಮೊಟೊ ಸೇರಿಸ್ಕೊಳ್ತೀನಿ. ಒಂದು 5 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಮೀಡಿಯಂ ಸೈಜ್ 5 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಹಾಕ್ಬೇಕು, ಅದು ನೆಚ್ಚಿಗೆ ಹಾಕ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ತೀನಿ, ಟೊಮೊಟೊ ಬೇಗ ಬೇಯಲಿ ಅಂತ. ಉಪ್ಪು ಸೇರಿಸಿದ್ರೆ ಬೇಗ ಬೇಯುತ್ತೆ. ಉಪ್ಪು ಹಾಕಿದ್ರೆ ಬೇಗ ಮೆತ್ತಗಾಗುತ್ತೆ. ಹಾಕ್ತಿದ್ದೀನಿ. ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗಬೇಕು. ಕೈ ಆಡಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ನೋಡಿ ತೆಳ ಹಿಡಿದು ಬಿಡುತ್ತೆ. ಕೈ ಆಡಿಸ್ತಾ ಇರ್ಬೇಕು ಒಂದು ಸ್ವಲ್ಪ ಹೊತ್ತು ಒಂದ್ಸರಿ.
ಟೊಮೊಟೊ ಎಲ್ಲ ಬೇಯಬೇಕಂದ್ರೆ ಒಂದು 10 ನಿಮಿಷ ಆದ್ರೂ ಟೈಮ್ ಬೇಕು, ಚೆನ್ನಾಗಿ ಮೆತ್ತಗಾಗಬೇಕು ಅಂದರೆ. ಇನ್ನೂ ಒಂದು ಸ್ವಲ್ಪ ಮೆತ್ತಗಾಗಲಿ, ಒಂದೊಂದು ಗಟ್ಟಿ ಆಗೇ ಇದೆ. ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತೀನಿ. ಒಂದು 20ರಿಂದ 30 ಸೆಕೆಂಡು ಚೆನ್ನಾಗಿ ಹಸಿ ವಾಸನೆ ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದ 30 ಸೆಕೆಂಡ್ ಆಗೋಷ್ಟು ತನಕ ಫ್ರೈ ಆಗಲಿ. ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗುತ್ತೆ. ಈಗ ಬೇಯಿಸಿಟ್ಕೊಂಡಿರೋ ಬೀನ್ಸ್ ಹಾಕ್ತಾಯಿದ್ದೀನಿ. ಅದು 1 ನಿಮಿಷ ಬೆಂದಿದೆ ಸಾಕು. ಇದರಲ್ಲಿ ಎಣ್ಣೆ ಜೊತೆ 1 ನಿಮಿಷ ಫ್ರೈ ಆಗಲಿ. ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಸ್ಪೂನು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ. ಒಂದು 2 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊತೀನಿ. ಕಸೂರಿ ಮೇಥಿ ಹಾಕ್ಕೊಳ್ತಿದ್ದೀನಿ, ಒಂದು 3/4 ಸ್ಪೂನ್ ಆಗೋಷ್ಟು. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ತೀನಿ. ಈಗ ಕೊತ್ತಂಬರಿ ಪುದೀನ 2 ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಮೊಸರು ಸೇರಿಸ್ಕೊಳ್ತೀನಿ. ಈಗ ಈ ಗ್ಲಾಸಲ್ಲಿ 2 ಗ್ಲಾಸ್ ಆಗುವಷ್ಟು ನೀರು ಅಕ್ಕಿ ತಗೊಂಡಿದ್ದೆ, ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಒಂದು ಅರ್ಧ ಗಂಟೆ ನೆಂದಿದೆ. ಈಗ 4 ಗ್ಲಾಸ್ ಆಗುವಷ್ಟು ನೀರು ಸೇರಿಸ್ಕೊಳ್ತೀನಿ. ಇದು ಬೀನ್ಸ್ ಬೆಂದಿತ್ತಲ್ವ, ಆ ನೀರು ಬಗ್ಸಿಟ್ಕೊಂಡಿದ್ದೆ, ಅದ್ರ ಜೊತೆಗೇನೆ ನೀರು ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಳ್ತೀನಿ. 4 ಗ್ಲಾಸ್ ನೀರು ಸೇರಿಸ್ಕೊಳ್ತೀನಿ. ನಾಲ್ಕು ಗ್ಲಾಸ್ ನೀರು ಸೇರಿಸ್ಕೊಂಡಿದ್ದೀನಿ 2 ಗ್ಲಾಸ್ ಅಕ್ಕಿಗೆ. ಉಪ್ಪು ಸೇರಿಸ್ಕೊಳ್ತೀನಿ 1 ಸ್ಪೂನು. ಆವಾಗಲೇ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊಂಡಿದ್ದೆ ಬೀನ್ಸು ಬೇಯಿಸೋದಕ್ಕೆ ಅಂತ. ಮತ್ತು ಟೊಮೊಟೊಗೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ, ಹಾಗಾಗಿ ಇವಾಗ ಇಷ್ಟು ಸಾಕಾಗುತ್ತೆ. ಎರಡು ಗ್ಲಾಸ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನ ಸೇರಿಸ್ಕೊತೀನಿ. ಅಕ್ಕಿ 2 ಗ್ಲಾಸ್ ಹಾಕೊಂಡಿದ್ದೆ.